ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಐಫಿಕಿಂಡ ವ್ಲಾಗ್ಸ್. ಸೊ ಫಸ್ಟ್ ಆಫ್ ಆಲ್ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಆಗಿ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲರಿಗೂ. ಸೊ ಯಾರ್ಯಾರು ನೀವು ಎಲ್ಲರೂ ಕಾಮೆಂಟ್ಸಲ್ಲಿ ಹೇಳ್ತಾ ಇರ್ತೀರಾ ನನ್ನ ಮಗಳಿಗೆ ಅರಣ್ಯ ಇಷ್ಟ ಅಥವಾ ನನಗೆ ಅರಣ್ಯ ಇಷ್ಟ ಅಂತ. ಸೊ ಮತ್ತು ನಿಮ್ಮ ಎಲ್ಲರಿಗೂ ಯಾರ್ಯಾರು ಚೋಟಾಣೀಸ್ ಎಲ್ಲ ಅರಣ್ಯ ನೋಡ್ತಾ ಇರ್ತಾರೆ, ಆಮೇಲೆ ಎಲ್ಲ ನನ್ನ ವ್ಯೂವರ್ಸ್ ಯಾರ್ಯಾರು ಇದ್ದಾರೋ ಅವ್ರ ಕಿಡ್ಸಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಅರಣ್ಯ ಕಡೆಯಿಂದ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಸೊ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಆಗಿ ನಾನು ಅರಣ್ಯ ಏನಾದರೂ ಒಂದು ವ್ಲಾಗ್ ಮಾಡೋಣ, ವಿಡಿಯೋ ಮಾಡೋಣ ಚಿಲ್ಡ್ರನ್ಸಿಗೆ ಅಂತ ಉಪಯೋಗ ಆಗೋವಂಥದ್ದು ಮಕ್ಕಳಿಗೆ. ಸ್ಪೆಷಲಿ ಇವಾಗಂತೂ ಈ ಏನು ನಡೀತಾರೆ ಇದರಲ್ಲಿ ಲಾಕ್ಡೌನು ಮತ್ತು ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿದೆ. ಸೊ ಮಕ್ಕಳಿಗೆ ಮನೇಲೇ ಇರ್ತಾರಲ್ಲ, ಸೊ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಉಪಯೋಗ ಆಗುವಂಥ ತುಂಬ ತುಂಬ ಲರ್ನಿಂಗ್ ಆ್ಯಕ್ಟಿವಿಟೀಸ್, ಸ್ಪೆಷಲಿ ಇದೆಲ್ಲ ಆ್ಯಕ್ಟಿವಿಟೀಸ್ನು ನಾನು ಮ್ಯಾಥ್ಸ್ ರಿಲೇಟೆಡು ಪ್ಲಸ್ ಅವರು ಫನ್ ಮಾಡುವಂಥದ್ದು ಗೇಮ್ಸ್ ಮನೇಲೇ ಯಾವ ರೀತಿ ಆಟ ಆಡ್ತಾ ಮ್ಯಾಥ್ಸ್ನ ಕಲಿಬೋದು ಅಂತ ಹೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಇದು ವ್ಲಾಗಲ್ಲ, ಹೇಳ್ಬೇಕಂದ್ರೆ ಮಕ್ಳಿಗೋಸ್ಕರ ಮಾಡ್ತಾ ಇರೋ ಲರ್ನಿಂಗ್ ಮತ್ತು ಪ್ಲಸ್ ಫನ್ ಗೇಮ್ಸ್ ಆಗಿರೋವಂಥ ಒಂದು ವಿಡಿಯೋ. ಸೊ ಇದರಲ್ಲಿ ಏನಂದರೆ ನಾವು ಐಫೈ ಕನ್ನಡ ವ್ಲಾಗ್ಸ್ ಕಡೆಯಿಂದ ನಾನು ಅರಣ್ಯ ಸೇರಿ ಒಂದಷ್ಟು ಐಫೈ ಮ್ಯಾಥ್ಸ್ ರಿಲೇಟೆಡ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಆ್ಯಕ್ಟಿವಿಟೀಸ್ನ ಶೇರ್ ಮಾಡ್ತಾಯಿದ್ದೀವಿ. ಸೊ ಇನ್ ಕೇಸ್ ನೀವೇನಾದ್ರು ಚಾನಲ್ಗೆ ಸುಬ್ರಾಗಿದ್ದಲ್ಲಿ ಅರಣ್ಯ ನೋಡಿಲ್ಲ ಅಂದರೆ ಖಂಡಿತ ಆಮೇಲೆ ತೋರಿಸ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ಬಂದು ಐಫೈ ಕನ್ನಡ ವ್ಲಾಗ್ಸ್. ನಾವು ಒಳ್ಳೊಳ್ಳೆ ಮಕ್ಕಳು ರಿಲೇಟೆಡ್ ಆಗ್ಬೋದು, ಟ್ರಾವೆಲ್, ಫುಡ್, ಸ್ಕಿನ್ ಕೇರ್, ಇಂಥದ್ದೆಲ್ಲ ಅಡುಗೆ ಆಗ್ಬೋದು, ಇಲ್ಲಿನ ಎದ್ದು ತೋರಿಸೋದಾಗ್ಬೋದು, ಸೊ ನೇಚರ್ ಎವ್ರಿಥಿಂಗ್ ಎಲ್ಲ ರಿಲೇಟೆಡ್ ವ್ಲಾಗ್ಸ್ನು ನಾವು ಮಾಡ್ತಾಯಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನ ಜಾಯ್ನ್ ಆಗಿ. ಸೊ ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲೂ ಸಹ ಫಾಲೋ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮ್ಯಾಥ್ಸ್ ಆ್ಯಕ್ಟಿವಿಟೀಸು. ಸೊ ಜಸ್ಟ್ ಏನಂದರೆ ನಾನು ಕೆಲ್ಸಕ್ಕೆ ಹೋಗಿದ್ದೆ, ನಾನು ಕೆಲಸದಿಂದ ಬಂದು ಅರಣ್ಯನೂ ಸ್ಕೂಲ್ಗೆ ಹೋಗಿದ್ಲು. ಸೊ ಇಬ್ಬರು ಒಟ್ಟಿಗೆ ಬರ್ತೀವಿ, ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ಬರ್ತೀವಿ. ಅವಳನ್ನ ಪವನ್ ಪಿಕ್ ಮಾಡ್ತಾರೆ, ಇಲ್ಲ ನಾನು ಪಿಕ್ ಮಾಡ್ತೀವಿ. ಸೊ ಸ್ಕೂಲ್ ಆದಮೇಲೆ ಏನಂದರೆ ಒಂದಷ್ಟು ಇಬ್ಬರು ಫಸ್ಟು, ಇವಾಗ ಗೊತ್ತಲ್ಲ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟು. ಫಸ್ಟ್ ಫ್ರೆಶ್ ಅಪ್ ಆಗಿದ್ದಾಯಿತು, ಅದಾದಮೇಲೆ ಸ್ನ್ಯಾಕ್ ಟೈಮ್, ಇವಾಗ ಹಾಲು ಅದೆಲ್ಲ ಆದಮೇಲೆ ಈಗ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಏನಂದರೆ ಇಲ್ಲಿ ತುಂಬ ಬೇಗ ಕತ್ಲೆ ಆಗಿಬಿಡುತ್ತೆ. ಸೊ ನಾನು ವಿಡಿಯೋ ಮಾಡಬೇಕು ಅಂದರೆ ನಾನು ಆಫೀಸಿಂದ ಅಂದರೆ ನಾವು ಕೆಲಸದಿಂದ ಬಂದು ನಾವು ಫ್ರೆಶ್ ಅಪ್ ಆಗಿ ಕುತ್ಕೊಳ್ಳೋ ಅಷ್ಟರಲ್ಲೇ ಕತ್ಲೆ ಆಗ್ಬಿಟ್ಟಿರುತ್ತೆ. ಸೊ ಬೆಳಕಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಚಾನ್ಸೇ ಇಲ್ಲ ಇನ್ಮೇಲಂತೂ, ಇಲ್ಲಿ ಹಿಂಗೆ ಇರುತ್ತೆ ಇದ್ಮೇಲೆ ಯಾವಾಗಲೂ ಅಷ್ಟೇ. ಸೊ ಏನಂದರೆ ಇವಾಗಿನ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಟು ದ ಹಾಲ್. ಅರಣ್ಯ ವೆಯ್ಟ್ ಮಾಡ್ತಿದ್ದಾಳೆ. ಹಾಯ್ ಅರಣ್ಯ. ಹಾಯ್. ಎಲ್ಲ ಬೇಬೀಸ್ಗೂ ಹೇಳು, ಎಲ್ಲ ಬೇಬೀಸ್ಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಮುತ್ತ ಕೊಟ್ಬಿಡು. ಸೊ ಇಲ್ಲೊಂದಷ್ಟು ಐಟಮ್ಸ್ ಇಟ್ಕೊಂಡಿನಿ ಮ್ಯಾಥ್ಸ್ ಹೇಳ್ಕೊಡೋದಕ್ಕೆ ಅಂತ. ಸೊ ಮನೇಲಿ ಹೇಗೆ ಈ ಸಿಂಪಲಾಗಿ ಮ್ಯಾಥ್ಸ್ ಹೇಳ್ಕೊಡ್ಬೋದು, ನಿಮ್ಮ ಹತ್ರ ಮನೇಲಿ ಎಲ್ರಿಗೂ ಇರುವಂಥ ಐಟಮ್ಸು ಏನು ಕಾಮನ್ ಐಟಮ್ಸ್ ಇರುತ್ತೆ ಅದರಲ್ಲಿ ಅಂತ ಹೇಳಿ ಒಂದಷ್ಟು ಐಡಿಯಾಸ್ನ ಕೊಡ್ತೀನಿ. ಸೊ ಇವತ್ತಿನ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಆ್ಯಕ್ಟಿವಿಟಿ ಏನಂದರೆ ಈ ಥರ ನಂಬರ್ಸ್ ಇದೆಯಲ್ಲ, ಈಗ ನಾನು ಒಂದು ನಂಬರ್ನ ಸೆಲೆಕ್ಟ್ ಮಾಡಿ ಕೊಡ್ತೀನಿ. ಅಷ್ಟು ನಂಬರ್ ಆ ನಂಬರ್ನ ಅರಣ್ಯ ಆ್ಯಂಗರಲ್ಲಿ ಹಾಕ್ತಾಳೆ. ಸೊ ಅದರಲ್ಲಿ ಏನಂದರೆ ಅವಳಿಗೆ ಬೆರಳಿಗೂ ತುಂಬಾ ಎಕ್ಸಸೈಸ್ ಆಗುತ್ತೆ. ಮಕ್ಕಳು ಬೆರಳಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಸೊ ಇದರಿಂದ ಏನಂದರೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಫಿಂಗರ್ಸಿಗೆ, ಆಮೇಲೆ ನಂಬರ್ ಕಲ್ತಂಗೂ ಆಗುತ್ತೆ ಮತ್ತು ಆಟ ಆಡ್ದಂಗೂ ಆಗುತ್ತೆ. ಸೊ 3 in 1 ಥರ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ನಾವು ಇಲ್ಲಿ ನೋಟ್ಸ್ನ ಪ್ರಿಂಟೌಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಆಮೇಲೆ ಕೋಟಾ ನೋಟ್ ಅಂತ ಅನ್ಕೋಬೇಡಿ, ಇದೆಲ್ಲ ಆನ್ಲೈನಲ್ಲಿ ಹುಡುಕ್ಬಿಟ್ಟು ಪವನು ಪ್ರಿಂಟರಲ್ಲಿ ಪ್ರಿಂಟೌಟ್ ಮಾಡ್ಕೊಂಡಿರೋದು. ಸೊ ಏನಂದರೆ ಇದು ನಾವು ಶಾಪಿಂಗ್ಗೆ ಮಾಡ್ತೀವಿ ಮ್ಯಾಥ್ಸ್ನ ಕಲಿಸೋಕ್ಕೆ, ಅದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಏನಂದರೆ ಮಧ್ಯದಲ್ಲಿ ಎಲ್ಲ ಆಟಕ್ಕೂ ನಾವು ಯೂಸ್ ಮಾಡ್ತಾ ಇರ್ತೀವಿ, ರಿವಾರ್ಡ್ಸ್ ಥರ ಅವಳು ಮ್ಯಾಥ್ಸ್ ಕಲ್ತಂಗೆ ಆಗುತ್ತೆ ಅಂತ. ಸೊ ಈಗೇನಾದರೂ ಈ ಆ್ಯಕ್ಟಿವಿಟಿಯಲ್ಲಿ ಅವಳು ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಮಾಡಿದಾಗ ಅವಳಿಗೊಂದು ಕೊಡೋದು. ಟೋಟಲ್ ಆ್ಯಂಗರಲ್ಲಿ 9 ಕ್ಲಿಪ್ಸ್ ಇರಬೇಕಷ್ಟೆ. ಟೋಟಲ್ 9. 1 point. 1 ರೂಪಿ. ಎಷ್ಟಿದೆ ಈಗ ನಿನ್ನ ಹತ್ರ? ಈಗ 2.
9 ಮೈನಸ್ ಎಷ್ಟು ಮಾಡಿದ್ರೆ 2 ಆಗುತ್ತೆ? 9 minus 8. ಹಾಂ 2 ಆಗೋಕ್ಕೆ 9 ಮೈನಸ್ 7. ಹಾಂ ಈಗ ಎಷ್ಟು ಕ್ಲಿಪ್ ರಿಮೂವ್ ಮಾಡ್ತಾ ಇದೆಯಾ? 7. 5 ಪ್ಲಸ್ 2. Plus 2, 7. ಈಗ 7 ಪ್ಲಸ್ 1. 7 plus 7 ಇದೆಯಲ್ಲ ಪ್ಲಸ್ 1. 8. 8. It is 8. 0. 2 ಮೈನಸ್ ಎಷ್ಟು ಮಾಡಿದ್ರೆ 0 ಆಯಿತು? 2. ಸೊ ಈ ರೀತಿ ಈಸಿಯಾಗಿ ನೀವು ಕ್ಲಿಪ್ಸ್ನ ಯೂಸ್ ಮಾಡ್ಕೊಂಡು ಆ್ಯಕ್ಟಿವಿಟಿ ಮಾಡಿಸ್ಬೋದು. ಸೊ ಏನೂ ಇಲ್ಲ, ಜಸ್ಟ್ ಕ್ಲಿಪ್ಸು ಇದೆ, ಅವ್ರಿಗೆ ಆ್ಯಕ್ಟಿವಿಟಿ ಆಯಿತು. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. ಗ್ರೀನ್ ಕಲರ್ದು ಇದು ಪೇಪರು ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು, ಜಾಸ್ತಿ ದಿನ ಉಪಯೋಗಿಸ್ಬೋದು. ಸೊ ಈ ಥರದ್ದು ಗ್ರೀನ್ ಕಲರ್ ಇದರಲ್ಲಿ ಮತ್ತು ಇದು ಬ್ರೌನ್ ಕಲರ್ ಪೇಪರ್ ಬರುತ್ತಲ್ಲ, ಕಾರ್ಡ್ಬೋರ್ಡ್ ಸ್ವಲ್ಪ ಗಟ್ಟಿ ಇರೋದು, ಅದರಲ್ಲಿ ಈ ಥರ ಟ್ರೀ ಮಾಡಿದ್ದೀವಿ, ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ನೀವು ಇದೇ ಥರ ಬೇರೆ ಬೇರೆ ಫ್ರೂಟ್ಸ್ ಟ್ರೀನೂ ಮಾಡ್ಬೋದು. ಆಮೇಲಿಂದ ಈ ಥರ ಪೀಸಸ್ ಮಾಡ್ಕೊಂಡಿದ್ದೀವಿ ಪೇಪರ್ನ. ಅದನ್ನು ಅದ್ರ ಮೇಲೆ ಇನ್ನು ಎಷ್ಟು ಬೇಕಾದರೂ ನೀವು ಲೆಂತ್ ಮಾಡಿಕೊಂಡು ನಂಬರ್ಸ್ ಚೇಂಜ್ ಮಾಡ್ಬೋದು. ಇವಾಗ 1 to 10 ಕಲಿತಾ ಇದ್ದಾರೆ ಅಥವಾ 1 to 5 ಅಂದರೆ ಅದನ್ನು ಬರಿಬೋದು. ಇನ್ನು ಜಾಸ್ತಿನೂ ಲೈಕ್ ಇದಾದಮೇಲೆ ನೆಕ್ಸ್ಟ್ ನಂಬರ್ನೂ ಮಾಡ್ಕೋಬೋದು, 10 to 20 ಆ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ನಾನು ಈ ಥರ ಬ್ಲೇಡಲ್ಲಿ ಈ ಥರ ಕಟ್ ಮಾಡಿ ಅದನ್ನು ಏರಿಸ್ತಾರಲ್ಲ ಆ ಥರ ಏರಿಸಿದ್ದೀನಿ. ಸೊ ಆ ನಂಬರ್ ಯಾವ್ದು ಬೇಕೋ ಆನ್ಸರ್ಸು ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಅದು ಮಾತ್ರ ಈ ಥರ ಮೂವ್ ಆಗ್ತಾ ಇರುತ್ತೆ, ಯಾವ ಕಡೆ ಬೇಕೋ ಆ ಥರ. ಸೊ ಈಗ ನಾನು ರನ್ನಿಂಗ್ ಕೈಲಿ ಮಾಡಿಸ್ತೀನಿ. ಇದನ್ನು ನಾವು ಗಟ್ಟಿಯಾಗಿರೋವಂಥ ಶೀಟ್ಸಲ್ಲಿ ಮಾಡಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು. ಸೊ ಅವರು ಮ್ಯಾಥ್ಸ್ ಆ್ಯಕ್ಟಿವಿಟೀಸ್ಗೆಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ಬೋದು. ಮತ್ತು ತುಂಬ ಈಸಿಯಾಗಿರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಇಲ್ಲಿ 1 to 10 ಬರ್ದಿದ್ದೀನಿ. ಇನ್ನೊಂದರಲ್ಲಿ ಪ್ಲಸ್ಸು ಮತ್ತು ಮೈನಸ್ ಬರ್ದಿದ್ದೀನಿ. ಈ ಥರ ಹೆಂಗಿದ್ರು ಯಾವಾಗೂ ಸೇಮ್ ಇರುತ್ತೆ, ಸೊ ಅದಕ್ಕೆ ಅದನ್ನು ಅಂಟಿಸ್ಬಿಟ್ಟಿದ್ದೀನಿ. ಸೊ ಈ ಕಡೆ ಬಂದು 1 to 20 ತನಕ ಬರ್ಕೋಬೋದು. ನಾನು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ದಿದ್ದೀನಿ. ಇದಾದಮೇಲೆ ನಾನು ನೆಕ್ಸ್ಟ್ ನೀವು ಬೇಕಾದರೆ ಬೇರೆ ನಂಬರ್ಸ್ನ ಸೇರಿಸ್ಕೋಬೋದು. 4 plus 4 ಎಷ್ಟು? 4 plus 4 equals 8. ಮೂವ್ ಮಾಡಿ 8%. ಓಕೆ, 5 minus 3. 5 minus 3 equals 3. Good. ಗೇಮ್ ಏನಂದರೆ ಕಾರ್ ಪಾರ್ಕಿಂಗು. ಸೊ ಈ ಥರ ನೀವು ಚಿಕ್ಕ ಮಕ್ಕಳಾದರೆ 1 2 3 ಆ ಥರನೂ ಬರಿಬೋದು. ಅವ್ರ ಏಜ್ಗೆ ಅಂದರೆ ಅವ್ರಿಗೆ ಯಾವ ರೀತಿ ಮ್ಯಾಥ್ಸ್ ಕೆಪಬಿಲಿಟಿ ಇದೆ ನೀವು ಕಲಿಸ್ತಾ ಇದ್ದೀರಾ ಅದ್ರ ಮೇಲೆ. ಸೊ ನೀವು ನಾನು ಇವಳಿಗೆ 20ವರೆಗೂ ಸ್ವಲ್ಪ ಕರೆಕ್ಟಾಗಿ ಇದು ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು ಕಲಿಸ್ತಾ ಇರೋದು. ಸೊ ನೀವು ಆ ರೀತಿಯಾಗಿ ನೀವು ದೊಡ್ಡ ಮಕ್ಳಿಗಾದರೆ ಸ್ವಲ್ಪ 22 -2 20 ಆ ಥರ ಎಲ್ಲ ಸ್ವಲ್ಪ ದೊಡ್ಡ ನಂಬರ್ಸು ಬರಿಬೋದು. ಅಥವಾ ಚಿಕ್ಕ ಮಕ್ಕಳಾದರೆ 1 2 3 ಅಥವಾ 4 ಆ ಥರ ಸ್ಟಾರ್ಟ್ ಮಾಡ್ಬೋದು. ಸೊ ಇವಳಿಗೆ ಏನಂದರೆ ನಾನು ಈ ಥರ ಚಿಕ್ಕದಾಗಿ ಸಮ್ಸ್ ಥರ ಕೊಡ್ತಾ ಇದ್ದೀನಿ. ಸೊ ಅದರ ಆನ್ಸರ್ ಏನಿದೆ ಅದನ್ನು ಅವಳು ಕಾರ್ನ ಅಲ್ಲಿ ಪಾರ್ಕ್ ಮಾಡೋದು. ಸೊ ಕಾರ್ನ ಓಡಿಸ್ಕೊಬಂದು ಅಲ್ಲಿ ಅರಣ್ಯ ಕಾರ್ ಪಾರ್ಕ್ ಮಾಡ್ತಿದ್ದಾಳೆ. ಸೊ ಇದು ಆಟನೂ ಆಗುತ್ತೆ, ಅವರಿಗೆ ಆ್ಯಕ್ಟಿವಿಟಿನೂ ಆಗುತ್ತೆ. ಸೊ ಈ ಥರ ನೀವು ಮಾಡಿಸ್ಬೋದು. ಈ ಬೋರ್ಡ್ ಇಲ್ಲ ಅಂದರೆ ಬೇರೆ ರೀತಿ ನಂಬರ್ಸ್ ನನಗೆ ಇಲ್ಲನಲ್ಲ ಆ ಥರ ನಂಬರ್ಸ್ನ ಜೋಡಿಸೂ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ನಿಲ್ಸಿದ್ಯಾ 10 minus 3? 10 minus 3 7. ಈ ಥರ ನೀವು ನಿಮ್ಮ ಮನೇಲಿ ಯಾವ ಆಟ ಸಾಮಾನು ಜಾಸ್ತಿ ಇದೆಯೋ, ಏನು ಲೈಕ್ ಟಾಯ್ಸ್ ಜಾಸ್ತಿ ಇದೆಯೋ, ನಿಮ್ಮ ಮಕ್ಳಿಗೆ ಯಾವುದು ತುಂಬ ಇಂಟ್ರೆಸ್ಟ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಸಮ್ಸ್ನ ಸಾಲ್ವ್ ಮಾಡಿಸ್ಬೋದು. ನೆಕ್ಸ್ಟ್ ಏನಂದರೆ ಈ
ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಯಾವಾಗಲೂ ಜೆಮ್ಸು, ಸ್ಪೆಷಲಿ ಎಮ್&ಎಮ್ಸು, ಕ್ಯಾಂಡೀಸು ಈ ಥರದ್ದು ಏನಾದ್ರು ಇದ್ದೇ ಇರುತ್ತೆ. ಸೊ ಜೆಲೀಸು ಆ ಥರದ್ದು. ಸೊ ಅದನ್ನು ಏನಂದರೆ ನೀವು ಅವರಿಗೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತಲ್ಲ, ಸೊ ತಿನ್ನಬೇಕಲ್ಲ. ಸೊ ಅದರಿಂದ ತುಂಬ ಇಂಟ್ರೆಸ್ಟಿಂಗಾಗಿ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಅವರಿಗೆ ಯಾವಾಗಾದರೂ ತಿನ್ನೋಕ್ಕೂ ಕೊಡ್ಬೋದು, ಜೊತೆಗೆ ಆ್ಯಕ್ಟಿವಿಟಿ ಸಹ ಮಾಡಿಸ್ಬೋದು. ಅಷ್ಟು ಎಮ್&ಎಮ್ಸ್ನ ನೀನು ಕೌಂಟ್ ಮಾಡಬೇಕು. ಆವಾಗ ನಿನಗೆ ಎಷ್ಟು ಬೇಕು ಎಮ್&ಎಮ್ಸು? ಓಕೆ, 10 ಕೊಡ್ತೀನಿ. ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಲ್ವಾ? ಓಕೆ. ಸೊ ಈಗ ಆ್ಯಕ್ಟಿವಿಟಿ ಏನು ಅಂದರೆ, ನಾನು ಇದನ್ನು ಓಪನ್ ಮಾಡಿಕೊಡ್ತೀನಿ. ಸೊ ನೀನು ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ನ ಬೇರೆ ಬೇರೆ ಬೌಲಲ್ಲಿ ಹಾಕಬೇಕು. ಸೊ ಈಗ ನಾನು ಇದನ್ನು ಅವಳಿಗೆ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಂದರೆ 3 ಥರ ಆ್ಯಕ್ಟಿವಿಟಿ ಆಗುತ್ತೆ. ಅವರಿಗೆ ತುಂಬ ಖುಷಿನೂ ಆಗುತ್ತೆ, ಆಟ ಆಡ್ದಂಗೆ ಆಗುತ್ತೆ. ಎಗೈನ್ ಅವರು ಬೇರೆ ಬೇರೆ ಬೌಲಲ್ಲಿ ಬೇರೆ ಬೇರೆ ಕಲರ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಸೊ ಕಲರ್ಸು ಕಲ್ತಂಗೆ ಆಗುತ್ತೆ. ಆಮೇಲಿಂದ ಕೌಂಟ್ ಮಾಡ್ತಾಳೆ. ಸೊ ಪ್ರತಿಯೊಂದು ಕಲರು ಎಷ್ಟಿದೆ ಅಂತ ಕೌಂಟ್ ಮಾಡ್ದಂಗೆ ಆಗುತ್ತೆ. ಸಪ್ರೇಟ್ ಮಾಡೋದು ಮತ್ತು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಕಲರ್ ಕಾನ್ಸಂಟ್ರೇಟ್ ಮಾಡಿ ಅವಳು ಇದಾಕೋದ್ರಿಂದ ಸೊ ಆ್ಯಕ್ಟಿವಿಟಿ ಗೇಮ್ ಆಗುತ್ತೆ, ಮ್ಯಾಥ್ಸ್ ಕಲ್ತಂಗೆ ಆಗುತ್ತೆ. ಸೊ ಆಲ್ ಇನ್ ಒನ್ ಆ್ಯಕ್ಟಿವಿಟಿ. ಸೊ ಇವಾಗ ಸ್ಟಾರ್ಟ್ ಮಾಡಿಸೋಣ. ನಾನು ಸ್ಕೆಚಸ್ ಹಾಕ್ತಿದ್ದೀನಿ. ಸೊ ಅರಣ್ಯ ಯಾವಾಗೂ ಅಷ್ಟೇ, ಎಷ್ಟು ಸತಿ ಹೇಳಿದ್ರು ಆ ಕನ್ಫ್ಯೂಷನ್ 3. ಫಸ್ಟ್ ಟೈಮ್ ಅವಳಿಗೆ ಗೊತ್ತು ಅದು ಆ ಥರ ಬರಿಬೇಕು 3 ಅಂತ. ಬಟ್ ಫಸ್ಟ್ ಬರಿಬೇಕಾದ್ರೆ ಯಾವಾಗೂ ಈ ಥರ ಉಲ್ಟಾ ಬರೆದು ಅಳಿಸ್ಬಿಟ್ಟು ಬರೀತಾಳೆ ಮೋಸ್ಟ್ ಆಫ್ ದ ಟೈಮ್ಸು. 39 ಯಾವ ಕಲರು? ಆರೆಂಜ್. ನೆಕ್ಸ್ಟ್ ಕಲರ್ Green. I did green. 20, 21, 22, 23, 24. I need more. Catch a tiger by your toe. If he roars, let him go. Eeny, meeny, miny, mo. Red. ಸೊ ಆರ್ಮಿ ಟ್ರೀಟ್. ಮತ್ತು ಆ್ಯಕ್ಟಿವಿಟಿ ಕರೆಕ್ಟಾಗಿ ಮಾಡಿದ್ದಕ್ಕೆ 10 points, 10 pounds. ಸೊ ಈ ಆ್ಯಕ್ಟಿವಿಟಿಲಿ ಏನಂದರೆ ಕೌಂಟಿಂಗ್ ಮಾಡೋದು, ಕಲರ್ಸ್ ಕಲ್ತ್ಕೊಂಡ್ಲು, ಆಮೇಲೆ ಕಾನ್ಸಂಟ್ರೇಷನ್ ಒಂದೊಂದ್ಸತಿ ಮಿಸ್ ಆಗಿ ಬೇರೆದನ್ನ ಅದ್ರಲ್ಲಿ ಹಾಕೋದು. ಸೊ ಆ 1-2 ಸತಿ ಮಾಡಿದ್ಮೇಲೆ ಕಾನ್ಸಂಟ್ರೇಷನ್ ನೀಟಾಗಿ ಕೌಂಟ್ ಮಾಡೋದೆಲ್ಲ ಮಾಡಿದ್ಲು. ಸೊ ಅದಾದಮೇಲೆ ಇದು ನಂಬರ್ಸ್ನ ಬರ್ದಿದ್ದು ಕಲ್ತಂಗೂ ಆಗುತ್ತೆ. ಆಟ ಆಡೋದ್ಲು. ಜೊತೆಗೆ ಏನಂದರೆ ನೋಡಿ ಎಲ್ಲ ಅವಳೇ ಬರ್ದಿರೋದು, ಪರ್ಪಲ್ ಅಂತ ಬರ್ದಿದ್ದಾಳೆ, PUR ಬರೀ PR ಅಂತ. ಸೊ ಈಗ ಸ್ಕಿಟಲ್ಸ್ ಫನ್ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ಲು. ಸ್ಕಿಟಲ್ಸ್ ಸಹ ತಿಂತಾ ಇದ್ದಲ್ಲ ರಣ್ಯ ಅಲ್ಲ, ಪರ್ಪಲ್ PUR. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. ಆ್ಯಡಿಂಗ್ ಮಾಡಬೇಕಲ್ವಾ? ಸೊ ಇದನ್ನು ಆ್ಯಡ್ ಮಾಡಿ ಇದ್ರ ಆನ್ಸರ್ ಏನು ಬರುತ್ತೆ ಅಲ್ಲಿ ಆನ್ಸರ್ಸ್ ನಾನು ಬರ್ದೀನಿ, ಅದ್ರ ಮೇಲೆ ಸ್ಟಿಕ್ ಮಾಡ್ಬೇಕು ನೀನು ಅದನ್ನು ಪೋಸ್ಟಿಟ್ನ ತೆಗೆದು. ಮಾಡು ಆ ಥರ.
ಸೊ ಇದನ್ನು ನೀವು ಬಲ್ಪದಲ್ಲಿ ಬರೆದು ಬೋರ್ಡ್ ಮೇಲೆ ಈ ಥರ ಮಾಮೂಲಿ ಸ್ಲೇಟ್ ಮೇಲೂ ಅಂಟಿಸ್ಬೋದು. ಬರೆದ್ಬಿಟ್ಟು ಈ ಥರ ಪೇಪರ್ಸ್ ಇದ್ದರೆ ಯಾವುದಾದ್ರು ಸ್ಟಿಕ್ ಮಾಡೋ ಅಂಥ ಪೇಪರು, ಪೋಸ್ಟ್-ಇಟ್ ಅಂತ ಬರುತ್ತೆ, ಇದೆಲ್ಲ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ. ಅದ್ರ ಮೇಲೆ ನೀವು ನಂಬರ್ಸ್ನ ಮತ್ತೆ ಮತ್ತೆ ರಿಯೂಸ್ ಮಾಡ್ಬೋದು, ಅಳಿಸ್ಬಿಟ್ಟು ಬರಿಬೋದು. ಸೊ ಏನಂದರೆ ಈ ಥರ ನೀವು ಬಲ್ಪದಲ್ಲಿ ಬರೆದು ಅದ್ರ ಮೇಲೆ ಮ್ಯಾಚ್ ಮಾಡೋ ಥರ ಈ ಥರ ಮಾಡಿಸ್ಬೋದು. ಇದಿಲ್ಲ ಅಂದರೂ ನೀವು ಸರ್ಫೇಸ್ ಮೇಲೆ ಬೇರೆ ಬೇರೆ ಪೇಪರ್ ಮೇಲೆ, ಮಾಮೂಲಿ ಪೇಪರ್ ಮೇಲೂ ಒಂದರಲ್ಲಿ ಆನ್ಸರು, ಒಂದರಲ್ಲಿ ಈ ಥರ ಕ್ವಶನ್ಸ್, ಆ ಥರ ಅದಕ್ಕೆ ಸಂಬಂಧ ಇರೋ ಥರ ಈ ಥರ ಸಮ್ಸ್ನ ಬರೆದು ಅದನ್ನು ಅದಕ್ಕೆ ಮ್ಯಾಚ್ ಮಾಡೋ ಥರ ಇಡ್ಬೋದು. ಇದನ್ನು ಸಾಲ್ವ್ ಮಾಡಬೇಕು ಸಮ್ಸ್ನ, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್, ಟೇಕಿಂಗ್ ಅವೇ ಆ್ಯಂಡ್ ಆ್ಯಡಿಂಗ್ ಇನ್. ಸೊ ಅದಕ್ಕೇನೆಂದರೆ ಆನ್ಸರ್ ಯಾವ ಕಲರ್ ಇರುತ್ತೋ ಮ್ಯಾಚಿಂಗ್ ಕಲರ್ ಹಾಕಬೇಕು. ಸೆಲೆಕ್ಟ್ ದ ಆನ್ಸರ್, ಯಾವ ಆನ್ಸರ್ ಬರುತ್ತೆ ನೋಡಿ. Color behind. ಕಲರ್ಫುಲ್ ಬಲೂನ್ಸ್ ಯಾರು ಮಾಡಿರೋದು ಅರಣ್ಯ? ನಾನು. ಫ್ಲಾಗ್ ಇರಬೇಕು, ಒಂದು ಕ್ಯಾಸಲು, 4 ಬೆಟ್ಟ ಇರಬೇಕು, ಮೌಂಟೇನ್ಸು, ಈ ರೀತಿಯಾಗಿ ನಾನು ಬರ್ದಿದ್ದೀನಿ. ಸೊ ಇದನ್ನು ನೋಡಿಕೊಂಡು ಈಗ ಅವಳು ಡ್ರಾಯಿಂಗ್ ಮಾಡ್ತಾಳೆ. ಸೊ ಅದು ಒಂದು ಹಾರ್ಟ್, ಅಂದರೆ ಈಗ ಅವಳಿಗೆ ಆ್ಯಕ್ಟಿವಿಟಿ ಆಗುತ್ತೆ, ಮತ್ತು ಅವಳು ಡ್ರಾಯಿಂಗ್ ಮಾಡ್ದಂಗೂ ಆಗುತ್ತೆ, ಮತ್ತು ಮ್ಯಾಥ್ಸ್ ಕಲ್ತಂಗೂ ಆಗುತ್ತೆ. ಸೊ ಬರೀ ಮ್ಯಾಥ್ಸ್ ಮಾಡಿಸ್ತಿದ್ರೆ ಬೋರ್ ಆಗುತ್ತೆ. ಸೊ ಇವಾಗ ಏನಂದರೆ ಅದನ್ನು ಕೊಟ್ಟಿದ್ದೀನಿ ಆ್ಯಕ್ಟಿವಿಟಿ ಈಗ ಮಾಡೋಕ್ಕೆ. ಸೊ ಈಗೇನಂದರೆ ಔಟ್ ಟೈಮ್ ಆಗಿದೆ, ಅರಣ್ಯ ಆ್ಯಕ್ಟಿವಿಟಿ ಮಾಡ್ತಿರ್ತಾಳೆ. ಸೊ ನನಗೂ ಸರ್ಪ್ರೈಸಿಂಗ್ ಆಗಿರುತ್ತೆ ಅವಳು ಏನು ಡ್ರಾಯಿಂಗ್ ಮಾಡಿರ್ತಾಳೆ ಅಂತ. ಅವಳು ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬರೀ ಮ್ಯಾಥ್ಸ್ ಅದು ಅಂತ ಇರೋಲ್ಲ. ಸೊ ಇದರಲ್ಲಿ ಏನಂದರೆ ಸುಮ್ಮನೆ ಒಂದು ಸ್ವಲ್ಪ ಮ್ಯಾಥ್ಸ್ ಪ್ಲಸ್ ಫನ್ ಇರುತ್ತೆ. ಸೊ ಈಗ ಅವಳು ಆ್ಯಕ್ಟಿವಿಟಿ ಮಾಡಲಿ, ಅಷ್ಟರಲ್ಲಿ ನನಗೆ ಊಟ ರೆಡಿ ಮಾಡ್ಕೊಂಬರ್ತೀನಿ. ಆಮೇಲೆ ಊಟ ಮಾಡಿದ್ಮೇಲೆ ಲಾಸ್ಟ್ ಆ್ಯಕ್ಟಿವಿಟಿ ಮಾಡಿಸ್ಬಿಟ್ಟು ಇವತ್ತಿನ ಏನು ಚಿಲ್ಡ್ರನ್ಸ್ ಡೇ ವ್ಲಾಗ್ ಇದೆ ಅದನ್ನು ಏನು ಮಾಡೋಣ. ಸೊ ಈಗ ನಾನು ಕಿಚನಿಗೆ ಹೋಗ್ತೀನಿ. ಸೊ ನಾನಿಲ್ಲಿ ಅಡುಗೆ ಮುಗಿಸೋ ಅಷ್ಟರಲ್ಲಿ ಆಗಲೇ ಅರಣ್ಯ ಕ್ರಾಫ್ಟ್ನ ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದೆ ಅದನ್ನು ಮಾಡ್ಬಿಟ್ಟು ತಂದಿಲ್ಲ, ಆಗಲೇ ಹಾಕಿದ್ದಾಳೆ ಫ್ರಿಜ್ಜಿಗೆ. ಮಮ್ಮಿ ಆಯಿತು ಅಂತ, ನೋಡೋಣ ಕರೆಕ್ಟಾಗಿ ಹೆಂಗೆ ಮಾಡಿದ್ದಾಳೆ ಏನು ಮಾಡಿದ್ದಾಳೆ ಅಂತ. ಸೊ ನಾನು ಏನು ಕೊಟ್ಟಿದ್ದೆ ಆ್ಯಕ್ಟಿವಿಟಿ ಮಾಡಿದ್ದಾಳೆ, ನೋಡೋಣ ಕರೆಕ್ಟಾಗಿ ಮಾಡಿದ್ದಾಳೆ ಅಂತ. ಸೊ ಇದರಲ್ಲಿ ನೋಡ್ದಂಗೆ 5 ಫ್ಲವರ್ಸ್ ಬರೆದಿದ್ದಾಳೆ, ಅಲ್ಲ 8 ಫ್ಲವರ್ಸು, ಓಕೆ 10 ಫ್ಲವರ್ಸ್, ಕರೆಕ್ಟ್ 10 ಫ್ಲವರ್ಸು, 4 ಮೌಂಟೇನ್ಸ್ ಇದೆ, 4 ಫ್ರೂಟ್ಸ್ನ ಮಾತ್ರ ಕಾಮಿಡಿ ಅರಣ್ಯಂದು. ಫ್ರೂಟ್ಸ್ ಏನು ಗೊತ್ತಾ, ಟ್ರೀ 2 ಬರೆದಿದ್ದಾಳೆ, 2 ಫ್ರೂಟ್ಸು. ಇಲ್ಲಿ ಮಿಕ್ಕಿದ ಫ್ರೂಟ್ಸ್ನ ಇಲ್ಲಿ ಬೌಲ್ ಒಳಗಡೆ ಹಾಕ್ಬಿಟ್ಟಿದ್ದಾಳೆ. ಕಾಣಿಸ್ತಿದ್ಯಾ? ಬಂದು ನನಗೆ ಕೇಳಿ ಮಮ್ಮಿ ಫ್ರೂಟ್ಸ್ ಕಾಣಿಸಲ್ಲ ಅಂದ್ಬಿಟ್ಟು ಅದನ್ನು ಮಾತ್ರ ಸ್ಪೆಷಲಾಗಿ ಕಲರ್ ಮಾಡಿದ್ದಾಳೆ. ಸೊ ಒಂದು ಸಣ್ಣ ಮಕ್ಕಳು ಇಮ್ಯಾಜಿನೇಷನ್ನು ಹೇಗಿರುತ್ತೆ ಅಂತ ನೋಡಿದ್ರೆ ತಮಾಷೆ ಆಗಿರುತ್ತೆ ಅವರು ಈ ಥರ ಡ್ರಾಯಿಂಗ್ ಕೊಟ್ಟು ಮಾಡಿದ್ರೆ. ಸೊ ಇದೇನಂದರೆ ಬರೀ ಅವ್ರಿಗೆ ಮಾತ್ರ ಆ್ಯಕ್ಟಿವಿಟಿ ಅಂತಲ್ಲ, ಇದು ಒಂಥರ ಲೇಝಿ ಆ್ಯಕ್ಟಿವಿಟಿ ಫಾರ್ ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಮತ್ತು ಲೇಝಿ ಅಂತಲ್ಲ, ಈಗ ಯಾವ್ದಾರ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ ಅಥವಾ ನಮಗೂ ಸುಸ್ತಾಗಿರುತ್ತೆ, ಆಟಾಡ್ಸೋಕೆ ಆಗ್ತಾರಲ್ಲ, ಮತ್ತು ಓದಿಸ್ಬೇಕಿರುತ್ತೆ, ಅಂಥ ಟೈಮಲ್ಲಿ ಏನಂದರೆ ಈ ಥರದ್ದು ಒಂದು ಆ್ಯಕ್ಟಿವಿಟಿ ಮತ್ತು ಇನ್ನೊಂದು ತೋರಿಸ್ತೀನಿ ನಾನು, ಇವಾಗ ಕುತ್ಕೊಂಡು ಮಾಡ್ತೀವಿ ನಾವು. ಸೊ ಆ ಆ್ಯಕ್ಟಿವಿಟಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವರು ಆರಾಮಾಗಿ ಆಟ ಆಡ್ದಂಗೂ ಆಗುತ್ತೆ, ಪ್ಲಸ್ ನಾವು ಓದಿಸ್ತಿದ್ದೀವಿ ಅಂತ ನಮಗೂ ಅನಿಸುತ್ತೆ. ಮತ್ತು ಸುಸ್ತಾಗಿದ್ದರೆ ಒಂದು ಸ್ವಲ್ಪ ಸುಧಾರಿಸ್ಕೋಬೋದು ಅವ್ರಿಗೆ ಈ ಥರ ಆ್ಯಕ್ಟಿವಿಟಿ ಕೊಟ್ಮೇಲೆ. ಸೊ ಎಲ್ಲ ಪೇರೆಂಟ್ಸಿಗೂ ಎಲ್ಲ ಏಜ್ ಗ್ರೂಪ್ಸ್ಗೂ ಖಂಡಿತ ಇದು ಯೂಸ್ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಪಾಡಿಗೆ ಆ್ಯಕ್ಟಿವಿಟಿ ಆಗ್ತಿರುತ್ತೆ, ನಮಗೂ ಏನಾದರೂ ಕೆಲಸ ಮಾಡ್ಕೊಳಕ್ಕಾಗುತ್ತೆ, ಅವರು ಆಟ ಆಡ್ತಾರೆ, ನಾವು ಸುಧಾರಿಸ್ಕೋಬೋದು, ಕೆಲಸ ಮಾಡ್ಕೋಬೋದು. ಈ ಥರ ನಮಗೇನಾದರೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾರಲ್ಲ ಅಂಥ ಟೈಮಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಕೊಟ್ಟರೆ ಇಬ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನೊಂದು ಆ್ಯಕ್ಟಿವಿಟಿ ತೋರಿಸ್ತೀನಿ ಈಗ. ಸೊ ಫಸ್ಟ್ ಏನಂದರೆ ನಾವಿಬ್ಬರು ಇವಾಗ ಊಟ ಮಾಡ್ತೀವಿ. ಊಟ ಆಯಿತು. ಸೊ ಇವಾಗ ಏನಂದರೆ ಊಟ ಆದಮೇಲೆ ಸ್ವಲ್ಪ ವಾಕಿಂಗ್ ಮಾಡಬೇಕಲ್ಲ, ಸೊ ಈಚೆ ಹೋಗಂಗಿಲ್ಲ, ಸೊ ಮನೇಲೇ ವಾಕಿಂಗ್ ಮಾಡಿಸ್ತೀನಿ ಅರಣ್ಯಂಗೀಗ. ಅದೇ ಥರ ಅದು ಒಂದು ಫನ್ ಆ್ಯಕ್ಟಿವಿಟಿನೂ ಆಗುತ್ತೆ.
ಸೊ ಏನಂದರೆ ಇದು ನಾನು ಹೇಳ್ದಂಗೆ ನಾವು ಆರಾಮಾಗಿ ಯಾವಾಗಾದರೂ ಆಗಲಿ ನಮಗೆ ಕುತ್ಕೋಬೇಕು, ಅವ್ರಿಗೆ ಆ್ಯಕ್ಟಿವಿಟಿ ಮಾಡಿಸ್ಬೇಕು, ಎರಡೂ ಆಗಬೇಕು ಅಂದಾಗ ಇದನ್ನು ಆರಾಮಾಗಿ ಮಾಡಿಸ್ಬೋದು. ಸಖತ್ ಎಂಜಾಯ್ ಸಹ ಮಾಡ್ತಾರೆ, ಫನ್ನಾಗಿರುತ್ತೆ. ಇದನ್ನು ತುಂಬ ಲೈಕ್ ತುಂಬ ಚಾಲೆಂಜಿಗಾಗೂ ಮಾಡಿಸ್ಬೋದು. ಅವರಿಗೆ ಕಷ್ಟ ಆಗುವಂಥ ಚಾಲೆಂಜಸ್ನ ಕೊಟ್ಟು ಅವರು ಹುಡ್ಕೋ ಥರ ಎಲ್ಲ ಮಾಡ್ಬೋದು. ಸ್ಪೆಕ್ಸ್ ಇದೆ ಮಮ್ಮಿದಲ್ಲಿ. ಅರಣ್ಯ ನನಗೆ 5 ರೌಂಡ್ ಆಬ್ಜೆಕ್ಟ್ಸ್ ತೊಗೊಂಬರ್ಬೇಕು, 5 ರೌಂಡ್ ಥಿಂಗ್ಸ್. ನೋಡಿ ಈಗ ನಾನು ಆರಾಮಾಗಿ ಇಲ್ಲೇ ಕೂತಿರ್ತೀನಿ, ಅವಳು ಹೋಗಿ ಊಟನೂ ಆಗಿದೆ, ವಾಕು ಆಗುತ್ತೆ, ಆ ಎಕ್ಸಸೈಸು ಆಗುತ್ತೆ, ಮತ್ತು ಇದು ಅದಕ್ಕೆ ಅಂತಲ್ಲ, ಸೊ ಆರಾಮಾಗಿ ಅವ್ರಿಗೆ ಆ್ಯಕ್ಟಿವಿಟೀಸ್ ಹಂಗೆ ಆಗ್ತಾ ಇರುತ್ತೆ, ಟೈಮ್ ಪಾಸ್ ಚೆನ್ನಾಗಾಗುತ್ತೆ, ಕಲ್ತಂಗೆ ಆಗುತ್ತೆ. ಆಬ್ಜೆಕ್ಟ್ಸ್ ಆಗಲಿ ಕಲರ್ಸ್ ಆಗಲಿ. ಸೊ ನೋಡಿ ಈಗ ರೌಂಡ್ ಇರುವಂಥದ್ದು ಮನೇಲಿರುವಂಥದ್ದೇ. ಆರಾಮಾಗಿ ಮನೇಲಿ ಒಂದು ಮೂಲೆಯಲ್ಲಿ ಕುತ್ಕೋಬೋದು ನಾವು. ಅವರಿಗೆ ಮನೇಲಿರುವಂಥ ಏನಾದರೂ ಆಗ್ಬೋದು, 5 ರೌಂಡಾಗಿರೋದು ಅಥವಾ 5 ಗೊಂಬೆಗಳು, 5 ಟ್ರಯಾಂಗಲ್ ಶೇಪ್ ಥಿಂಗ್ಸು, ಈ ಥರ ಶೇಪ್ಸ್ ಹೇಳ್ಬೋದು, ಕಲರ್ಸ್ ಹೇಳ್ಬೋದು, 5 ಯೆಲ್ಲೋ ಕಲರ್ ಇರುವಂಥ ಥಿಂಗ್ಸು. ಅರಣ್ಯ ಇನ್ನೊಂದು ಕಾಯಿನ್ ಹುಡ್ಕೊಂಡ್ಬಂದಿದ್ದಾಳೆ. ಅರಣ್ಯ 5 ಆರೆಂಜ್ ಕಲರ್ ಥಿಂಗ್ಸ್. ನಾನು ಇಲ್ಲೇ ಕೂತಿದ್ದೆ, ಅರಣ್ಯನೇ ಇವಾಗ ಆಟ ಆಡಿಸಿದಾಯ್ತು. ಇನ್ನೂ ಎಷ್ಟೊತ್ತ ಬೇಕಾದ್ರೂ ಆಟ ಆಡ್ತಾ ಇರ್ತಾಳೆ. ತುಂಬ ಈ ಥರ ಟ್ರೆಷರ್ ಹಂಟ್ ಥರ ಈ ಥರ ಗೇಮು ತುಂಬ ಇಷ್ಟ ಅವಳಿಗೆ. ಬಟ್ ಏನಂದರೆ ನಾನು ಇವಾಗ ಸ್ಟಾಪ್ ಮಾಡ್ತಾ ಇದ್ದೀನಿ, ಇದಾದಮೇಲೆ ಮಲ್ಕೊಳಕ್ಕೆ ಹೋಗಬೇಕು, ಆಗಲೇ ಲೇಟ್ ಆಗ್ತಿದೆ. ಸೊ ಇಲ್ಲಿ ಚೆನ್ನಾಗಿ ಫನ್ ಆಯಿತು. ಸೊ ಈಗ ನೋಡಿ ಇಲ್ಲಿ ಬ್ರಷ್ ಮಾಡಿಸಿ ಮಲಗಿಸ್ಬೇಕು. ಈಗ 5 ರೌಂಡ್ ಥಿಂಗ್ಸ್ ಅಂದಿದ್ದಕ್ಕೆ ಇಲ್ಲಿ ತೊಗೊಂಬಂದಿದ್ದಾಳೆ. 5 ಆರೆಂಜ್ ಥಿಂಗ್ಸು, ಅದರಲ್ಲಿ ಸ್ಕ್ವಯರ್ಸ್ 5 ಕ್ಯಾರೆಕ್ಟರ್ಸ್ ತೊಗೊಂಬಂದಿದ್ದಾಳೆ. ಡಾಲ್ಸು ಅಲ್ಲ 8 ಕ್ಯಾರೆಕ್ಟರ್ಸು, 10 ಲೆಗೋ. ಸೊ ಲೆಗೋ ಕಲೆಕ್ಷನ್ನೇ ಒಂದು ದೊಡ್ಡ ಬಾಕ್ಸೇ ಫುಲ್ ಇದೆ, ಒಂದು ದೊಡ್ಡ ಸಿಕ್ಕಾಬಟ್ಟೆ ಲೆಗೋ ಕಲೆಕ್ಷನ್ಸ್ ಇದೆ. ಲೆಗೋಸಲ್ಲಂತೂ ಅನ್ಲಿಮಿಟೆಡ್ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು. ಸ್ಪೆಷಲಿ ಮ್ಯಾಥ್ಸು ತುಂಬ ಮಾಡಿಸ್ತಿರ್ತೀನಿ. ನಾನು ತೋರ್ಸೋಕ್ಕಾಗುತ್ತೋ ಸಿಂಪಲಾಗಿ ಆಟ ಆಡಿಸ್ತಾ ಈಗ ಮ್ಯಾಥ್ಸ್ ಕಲಿಸ್ಬೋದು ಅಂತ ಹೇಳಿ ಒಂದಷ್ಟು ಆ್ಯಕ್ಟಿವಿಟೀಸ್ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ. ಈ ಥರ ತುಂಬ ಆ್ಯಕ್ಟಿವಿಟೀಸ್ ಡೈಲಿ ನಾವು ಕೂತ್ಕೊಂಡು ಓದ್ತಾ ಈ ಥರ ಎಲ್ಲ ತುಂಬ ಮಾಡ್ತಾಯಿರ್ತೀವಿ. ಸೊ ಪಾರ್ಟ್ 2 ಪಾರ್ಟ್ 3 ಅಥವಾ ನಿಮ್ಮ ಯಾವ ಏಜ್ ಗ್ರೂಪ್ಗೆ ರಿಲೇಟೆಡ್ ಆಗೋವಂಥದ್ದು ಯಾವ ಥರ ಆ್ಯಕ್ಟಿವಿಟೀಸ್ ಬೇಕು ಅಂತ ಖಂಡಿತ ಮಾಡ್ತೀನಿ. ಹಾಗೆ ಏನಂದರೆ ಮ್ಯಾಥ್ಸಿಗೆ ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೆ. ಸೊ ಕ್ಯೂ ಮ್ಯಾಥ್ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕ್ಯೂ ಮ್ಯಾಥಲ್ಲಿ ಎನ್ರೋಲ್ ಮಾಡಿಸಿ, ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಇದೆ. ಸೊ ಇವಾಗ ಏನಂದರೆ ಅರಣ್ಯಗೆ ಅರಣ್ಯ ಬಾಯಲ್ಲಿ ಎಷ್ಟು ಕಲೆಕ್ಟ್ ಮಾಡಿದ್ಯಾ ನೋಡೋಣ. 145 ಅರಣ್ಯ ಫುಲ್ ಕಲೆಕ್ಟ್ ಮಾಡಿದ್ದಾಳೆ. ಸೊ ಪಾಯಿಂಟ್ಸ್ನ ಸೊ ಈ ರೀತಿಯಾಗಿ ಚಿಕ್ಕದ್ರಲ್ಲೇ ಆಟ ಆಡಿಸ್ತಾ ಅವ್ರಿಗೆ ಮ್ಯಾಥ್ಸ್ನ ಕಲಿಸ್ಬೋದು. ಸೊ ನಿಮಗೊಂದಷ್ಟು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ಈ ವ್ಲಾಗಿಂದ ನಿಮ್ಗೆ ಯಾರಿಗಾದ್ರೂ ಒಂದು ಸ್ವಲ್ಪನಾದರೂ ಉಪಯೋಗ ಆಗಿದೆ ಅನ್ಕೊತೀನಿ. ಸ್ಪೆಷಲಿ ಏನಂದರೆ ಈ ಆ್ಯಕ್ಟಿವಿಟೀಸಲ್ಲಿ ಯಾವುದಾದ್ರು ಒಂದು ಆ್ಯಕ್ಟಿವಿಟಿನಾದರೂ ನಿಮ್ಮ ಮಕ್ಕಳಿಗೆ ಮಾಡಿಸಿ ಅಂತ ಹೇಳಿ ಈ ಚಿಲ್ಡ್ರನ್ಸ್ ಡೇ ಸ್ಪೆಷಲಿಗೆ ನಾನು ಅರಣ್ಯ ಈ ರೀತಿಯಾಗಿ ವ್ಲಾಗ್ ಮಾಡಿದ್ದೀರಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ವ್ಲಾಗು. ಅರಣ್ಯ ಬಾಯ್ಲಿ ಈ ಕಡೆ ಬಾ. Thank you for watching. Thank you for watching. Bye bye. Bye bye. Good night. Good night. Love you all. Love you all. Please subscribe. Please subscribe. Bye. Bye.